Just merely completing diploma is not eligible to work as a mine foreman, sir. Underground mining is the toughest mining. ಇಲ್ಲಿ ನೋಡ್ರಿ ಫ್ಲೇಮ್ ಮೇಲೆ ಬರಲ್ಲ, ಫೈರ್ ಒಳಗಡೆ ಇದೆ ಫ್ಲೇಮ್, ಕರೆಕ್ಟ್, ಆಚೆ ಫ್ಲೇಮ್ ಇಲ್ಲ. ಇಲ್ಲ ಇದು ಪ್ಯಾಚಸ್ ಇಲ್ಲದೆ ಇರುವಂಥದ್ದು ಪ್ಲೈನ್ ಫುಲ್ ಜೆಟ್ ಬ್ಲ್ಯಾಕ್. ಇದು ಕಾಸ್ಟ್ಲಿ. ಎವ್ರಿ ಆಸ್ಪೆಕ್ಟ್ ಫ್ರಮ್ ಟಾಪ್ ಟು ಬಾಟಮ್ is approved by DGMS. Even helmet ಇಂದ ಬೂಟ್ ವರೆಗೂ ಡೈರೆಕ್ಟರ್ ಜನರಲ್ ಆಫ್ ಮೈನ್ ಸೇಫ್ಟಿ ಅವರು ಅಪ್ರೂವಲ್ ಮಾಡಿರುವಂತಹದ್ದು ನಾವು ಹಾಕೋದು. ನಾವಾಗಿ ಎಲ್ಲೇ ಕೊಂಡ್ಕೊಂಡು ಹಾಕಂಗಿಲ್ಲ. We are now looking into the fossil specimens. Fossils ಅಂತ ಹೇಳುವಾಗ, so the animals which were lived during the past geological time, they are being converted into rocks. Okay sir. Shells ಅದು ರಾಕ್ ಆಗಿ ಆಗೋಗಿದೆ, ಅದರ ಹಾರ್ಡ್ ಪಾರ್ಟ್ಸ್ ಒಂದು ಇಂಪ್ರಿಂಟ್ ಆಗಿದೆ. So it will be converted. ಕರೆಕ್ಟ್. ನೋಡಿ ಈ ಫಾರ್ಮೇಷನ್ ಶೇಪ್. These are the buried in the sea. ಸಮುದ್ರದಲ್ಲಿ. ಸೊ ಇದರಲ್ಲಿ ಇರುವ ಜೀವರಾಶಿಗಳು ಅದು ಏನಾಗುತ್ತೆ, ಅದು ಫಾಸಿಲಿಫರಸ್ ಸಡನ್ ಜಿಯಾಲಜಿಕಲ್ ಕ್ಯಾಟಸ್ಟ್ರೋಫ್ ಆಗುವಾಗ ಅದು ಬರಿ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಸತ್ತಾದ್ಮೇಲೆ ಸೊ ಅದು ಹಾರ್ಡ್ ಪಾರ್ಟ್ಸ್ ವಿಲ್ ಕನ್ವರ್ಟ್ ಇಂಟು ರಾಕ್ಸ್. ಸೊ ರಾಕ್ ಫಾರ್ಮೇಷನ್ ಅಲ್ಲಿ ಸೊ ಕೆಳಗಡೆ ಭೂಮಿ ಒಳಗಡೆ ಫಾರ್ಮೇಷನ್ ಆಗುವಾಗ, ಸೊ ಇಲ್ಲಿ ನೋಡುವಾಗ, ಸೊ ದೀಸ್ ಆರ್ ದ ಹೋಸ್ಟ್ ರಾಕ್ಸ್. ಹೋಸ್ಟ್ ರಾಕ್ ಅಂದರೆ ತಾಯಿ ಪ್ಯಾರೆಂಟಲ್ ರಾಕ್ ಅಂತ. ಸೊ ಇದು ಫಾಸ್ಟ್ ಕೂಲಿಂಗ್ ಆಗಿ ರಾಕ್ ಆಯಿತು. ಇದು ಬಂದು ಸ್ವಲ್ಪ ಕೂಲಿಂಗ್, ಸ್ಲೋ ಕೂಲಿಂಗ್ ಅಲ್ಲಿ ಕ್ರಿಸ್ಟಲೈಸ್ ಫಾರ್ಮ್ ಆಯಿತು. ಸೊ ಲೈಕ್ ದಟ್ ವೆರೈಟೀಸ್ ಆಫ್ ದಿಸ್ ರಾಕ್. Now we are in the rock section. ನಾವೀಗ ರಾಕ್ ಸೆಕ್ಷನ್ ಇದೆ ಸರ್. Cyanide porphyry. ಸರ್, cyanide porphyry. It occurs like this. After polishing, ಈ ಕಾಣುತ್ತೆ. ಇದು ನಾರ್ಮಲ್. ಇದು ಕೂಡ ಡೈರೆಕ್ಟ್ porphyry. ಸರ್. ಪಾಲಿಶ್ ಆದ್ಮೇಲೆ ಈ ರೀತಿ ಬರುತ್ತೆ porphyry. ನೋಡಿ ಸರ್, these are all porphyries. ಇದು ಡಾಲರೈಟ್ porphyry ಸರ್. ಬ್ಲ್ಯಾಕ್ ಅಲ್ಲಿ ಈ ತರ ಪ್ಯಾಚಸ್ ಇದ್ರೆ porphyries ಅಂತ ಕರೀತಾರೆ. ಇದು ಪ್ಯಾಚಸ್ ಇಲ್ಲದೆ ಇರುವಂಥದ್ದು ಪ್ಲೈನ್ ಫುಲ್ ಜೆಟ್ ಬ್ಲ್ಯಾಕ್. ಇದು ಕಾಸ್ಟ್ಲಿ. ಇದು ದೊಡ್ಡ ಪ್ರಪಂಚ ಅಲ್ವಾ ಸರ್? ಎಸ್ ಸರ್. ಇಲ್ಲಿ ನೋಡ್ರಿ, ಇದು ಸೈನೈಡ್, ಇದು ಡಾಲರೈಟ್ porphyry ಅಂತೀವಿ. ಹೌದು ಸರ್. ನಾವು ಮೈನ್ಸ್ ಇಲ್ಲಿ ಕೋರೆಯಲ್ಲಿ ಏನಂತೀವಿ, ಬ್ಲಾಕ್ ಗ್ರಾನೈಟ್. ಇದಕ್ಕೊಂದು ನೇಮ್ ಇಟ್ಟಿದ್ದೀವಿ. ಆ ಥರ ರೆಡ್ ಮಲ್ಟಿ ಅಂತೀವಿ. ಇದಕ್ಕೆ ರೆಡ್ ಮಲ್ಟಿ ಅಂತಕ್ಕಂತ ಕರಿತೀವಿ. ಆದರೆ ಸೈನೈಟ್ porphyry ಇದೆ ಹೆಸರು. ಟೆಕ್ನಿಕಲಿ ಕರೆಕ್ಟ್ ನೇಮ್, ಬಟ್ ಡಿಫ್ರೆಂಟ್ ರಾಕ್ ಹ್ಯಾಸ್ ಡಿಫ್ರೆಂಟ್ ನೇಮ್. ಸೈಂಟಿಫಿಕ್ ನೇಮ್ ಇರುತ್ತೆ ಸರ್. ಈಸಿ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಬೇಸ್ಡ್ ಆನ್ ಕಲರ್ ಅಂಡ್ ನೇಮ್ ಆಫ್ ಪ್ಲೇಸ್ ವಿ ಕಾಲ್ ಬೈ ಗಿವಿಂಗ್ ಅವರ್ ಓನ್ ನೇಮ್. ಇಲ್ಲ ಗ್ರಾನೈಟ್ ಸೆಕ್ಷನ್. ಇದು ಗ್ರಾನೈಟ್ ಸರ್, ನಾರ್ಮಲ್. ಇದು ನಮ್ಮ ಸೌತ್ ಇಂಡಿಯನ್ನಲ್ಲಿ ಇರೋಂಥ ಗ್ರೇ ಗ್ರಾನೈಟ್. ಕಡಿಮೆ ರೇಟ್ ಇದೆ, ಇದು ಕಾಸ್ಟ್ಲಿ. ಇವಾಗೆಲ್ಲ ನೈಸ್ ಗ್ರಾನೈಟ್, ಇದೆಲ್ಲ porphyries. ಈ ಥರ ಪ್ಯಾಚಸ್ ಇದ್ದರೆ porphyries ಅಂತೀವಿ. ಇಲ್ಲ ಅಂದ್ರೆ ನಾರ್ಮಲ್ ಸೈನೈಟ್ porphyry, ಡೈರೆಕ್ಟ್ porphyry, ಗ್ರಾನೈಟ್ porphyry, ಆ ಥರ ಸರ್. ಇದು ಡಾಲರೈಟ್ porphyry. ಬರೀ igneous rocks ಮಾತ್ರ ಇಲ್ಲಿ ಇದೆ. ಸರ್. ಚಾಲ್ಕೋಪೈರೇಟ್. ಸರ್. ಇದರಲ್ಲಿ ಕಾಪರ್ ತೆಗಿತೀವಿ ಸರ್. ಓಕೆ, ಈಗ ಇದರಲ್ಲಿ ಕಾಪರ್ ಇದೆ. ಎಸ್ ಸರ್. ಸೊ ಇದಕ್ಕೆ ಓರ್ ಅಂತ ಕರಿತೀವಿ. ಓರ್ ಫಾರ್ಮಿಂಗ್ ಮಿನರಲ್ ಅಥವಾ ಸುಮ್ಮನೆ ಓರ್ಸ್. ಅದು ಅದರಲ್ಲಿ ನಮ್ಗೆ ಏನು ಸಿಗಲ್ಲ. ದಟ್ ಈಸ್ ರಾಕ್ ಫಾರ್ಮಿಂಗ್ ಮಿನರಲ್. 4-5 ಮಿನರಲ್ ಸೇರಿದ್ರೆ ಒಂದು ರಾಕ್ ಆಗುತ್ತೆ. ಬಟ್ ಇವುಗಳು ಹಂಗಲ್ಲ. ಇದರಲ್ಲಿ ಮೆಟಲ್ ಇದೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಓರ್ ಫಾರ್ಮಿಂಗ್ ಅಂದರೆ ಎಕನಾಮಿಕ್ ಮಿನರಲ್. ಚಾಲ್ಕೋಪೈರೇಟ್ ರಾಜಸ್ಥಾನಲ್ಲಿ ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್. ಎಸ್ ಸರ್. ಸರ್ ಗೆಲೀನಾ, ಇದರಲ್ಲಿ ಲೆಡ್ ಸಿಗುತ್ತೆ. ಇದು ಓರ್ ಏನು ಸರ್ ಹೆಸರು? ನಿಮ್ಮ ಗೆಲಿನಾ. ಓಕೆ. ಲೆಡ್ ಸಿಗುತ್ತೆ. ವೈಟ್ ನೋಡಿ ಎಷ್ಟು ವೈಟ್ ಇದೆ. ಸೀಸಾ, ಕನ್ನಡದಲ್ಲಿ ಸೀಸಾ ಅಂತ ಕರಿತೀವಿ ಸರ್. ಇದು ಮ್ಯಾಲಕೈಟ್, ಅಜುರೈಟ್ ಅಂತ ಕರಿತೀವಿ. ಇದು ಕೂಡ ಕಾಪರ್ ಸರ್, ಓರ್ ಆಫ್ ಕಾಪರ್. ಬಟ್ ಕಂಟೆಂಟ್ ಸ್ವಲ್ಪ ಕಮ್ಮಿ ಇರುತ್ತೆ ಕಂಪೇರ್ ಟು. ಎಸ್ ಸರ್, ಕಂಪೇರ್ ಟು ಚಾಲ್ಕೋಪೈರೇಟ್ ಕಮ್ಮಿ ಇರ್ತದೆ ಸರ್. ಕ್ರೋಮೈಟ್, ಹಾಸನ್
ಸರ್ ತಗಡೂರು, ಬೈರಾಪುರ, ಆಳದಲ್ಲಿ ಆ ಕಡೆ ಹೋದರೆ ನಮ್ಮ ಕರ್ನಾಟಕದಲ್ಲಿ ಈ ರಾಕ್ ಸಿಗುತ್ತೆ, ಕ್ರೋಮೈಟ್. ಇದರಲ್ಲಿ ಕ್ರೋಮಿಯಂ ತೆಗಿತಾರೆ. ಓಕೆ ಸರ್. ಬ್ಲೇಡ್ಗೆ, ಫರ್ನೇಸ್ ಬಾಟಮ್ಗೆ ತುಂಬ ಹಾರ್ಡ್ ಮೆಟಲ್ ಅಲ್ವಾ ಸರ್ ಇದು? ರೇರ್ ಮೆಟಲ್ ಇದು. ಈಗ ನಾವು ಪೆನ್ ಕೊಡ್ತೇವೆ ನೋಡಿ, ಈ ನಿಬ್ಬು ಇದೆಲ್ಲ ಇದಲ್ವಾ, ಇದ್ರ ಮೇಲೆ ಬಂದಿರೋದೆಲ್ಲ ಕ್ರೋಮಿಯಂ ಪ್ಲೇಟಿಂಗ್ ಇದು. ಲಿಗ್ನೈಟ್ ಸುಮ್ಮನೆ ತಂದು ಇಟ್ಟಿದ್ದೀವಿ. ಓಕೆ ಲಿಗ್ನೈಟ್ ಕೋಲ್ಗೆ. ಹೌದು ಸರ್. ಸರ್ ಇದು ಐರನ್ ಓರ್. ಇದು ಐರನ್ ಓರ್ ಸರ್. ಐರನ್ ಓರ್ ಹೆಮಟೈಟ್. ಓಕೆ ಸರ್. ಸೊ ಇದು ಬ್ಯಾಂಡೆಡ್ ಹೆಮಟೈಟ್. ಇದು ಬ್ಯಾಂಡೆಡ್ ಹೆಮಟೈಟ್. ಇದು ಒಳ್ಳೆ ಗ್ರೇಡ್ ಅಲ್ವಾ ಸರ್ ಇದು? ಹೈ ಗ್ರೇಡ್ ಹೆಮಟೈಟ್ ಇದು. ಸರ್ ಇದು ಮ್ಯಾಗ್ನಸೈಟ್. ಇದರಿಂದ ಏನು ಮಾಡ್ತಾರೆ? ಲೈಮ್ ಸ್ಟೋನ್, ಸುಣ್ಣ ಲೈಮ್ ಸ್ಟೋನ್. ಸಿಮೆಂಟ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಮೇಜರ್ ಮಿನರಲ್ ಇದನ್ನೇ ಆ್ಯಡ್ ಮಾಡೋದು. ಲೈಮ್ ಸ್ಟೋನೇ ಮೇನ್. ಇದು ಗೊತ್ತಾಗಿಲ್ಲ ಮ್ಯಾಗ್ನೆಸೈಟ್. ಸೊ ಲೈಕ್ ದಿಸ್ ಆರ್ ಆಲ್ ಓವರ್ ಫಾರ್ಮಿಂಗ್ ಮಿನರಲ್ ಸರ್. ಪ್ರತಿಯೊಂದು ಮಿನರಲಲ್ಲಿ ನಮಗೆ ಒಂದು ಮೆಟಲ್ ಸಿಗುತ್ತೆ, ಒನ್ ಆರ್ ಟೂ ಸಿಗುತ್ತೆ. ಜಾಸ್ತಿ ಪ್ರಾಫಿಟ್ ಬರೋ ಥರ ತೆಗೆಯೋದನ್ನ ಹೆಸರಿಟ್ಟು ಕರಿತೀವಿ. ಪ್ರಾಫಿಟ್ ಬರೋದು ಹೆಸರಿಟ್ಟು ನಾವು ಕರಿತೀವಿ. ಸರ್ ನಾವು ಇಲ್ಲಿ ಇಟ್ಟಿರೋದು ಓಪನ್ ಕಾಸ್ಟ್ ಒಂದು ಮೈನ್ಸಲ್ಲಿ ಕೆಲಸ ಮಾಡೋರಿಗೆ ಬೇಕಾಗಿರೋದನ್ನು ನಾವು ಹಾಕಿದ್ದೀವಿ. ಫಸ್ಟ್ ಅಂಡರ್ಗ್ರೌಂಡ್ ಬಗ್ಗೆ ಹೇಳ್ಬಿಡ್ತೀನಿ. ಇದ್ರ ಜೊತೆಲಿ ಅಂಡರ್ಗ್ರೌಂಡ್ನವ್ರಿಗೆ ಲ್ಯಾಂಪ್ ಇರುತ್ತೆ ಸರ್. ಕರೆಕ್ಟ್, ಗ್ಯಾಪ್ ಮೇಲೆ ಲ್ಯಾಂಪ್ ಇರುತ್ತೆ. ಅದೇ ಮೈನಿಂಗ್ನವ್ರಿಗೆ ಮೈನ್ ಸಿಂಬಲ್. ಜಸ್ಟ್ ಲೈಕ್ ಡಾಕ್ಟರ್ಸ್ ದೇ ಯೂಸ್ ಸ್ಟೆಥೋಸ್ಕೋಪ್, ಮೈನಿಂಗ್ನವ್ರಿಗೆ ಲ್ಯಾಂಪ್ ಇರುತ್ತೆ. ಬಟ್ ದಿಸ್ ಮಾಡೆಲ್ ಇಸ್ ಪರ್ಟೈನಿಂಗ್ ಟು ಓಪನ್ ಕಾಸ್ಟ್ ಮೈನ್ಸ್ ಮಾಡೆಲ್. ಸೊ ಅದಿಲ್ಲ ಅಲ್ಲಿ. ಸೊ ಡ್ರಿಲ್ಲಿಂಗ್ ಮಾಡುವಾಗ ಸೌಂಡ್ನ ಸ್ವಲ್ಪ ಮಿನಿಮೈಸ್ ಮಾಡೋಕ್ಕೆ ಏರ್ ಪ್ಲಗ್ ಇರುತ್ತೆ. ಡಸ್ಟ್ ಕಂಟ್ರೋಲ್ ಮಾಡೋಕ್ಕೆ ನೋಸ್ ಇರುತ್ತೆ. ಬಿಸಿಲು ಕಾಲದಲ್ಲಿ ಕೆಲಸ ಮಾಡಿದರೆ ಅಥವಾ ಅದಕ್ಕೋಸ್ಕರ ಗಾಗಲ್ ಇರುತ್ತೆ. ಇದು ಸ್ಲಿಂಗ್ ಬೆಲ್ಟ್ ಇರುತ್ತೆ. ಯಾಕಂದರೆ ಎಸ್ಪೆಷಲಿ ಅಂಡರ್ಗ್ರೌಂಡ್ ಮೈನ್ಸಲ್ಲಿ ಮೇಲೆ ಹಗ್ಗ ಹಾಕ್ಬಿಟ್ಟು ಕೆಳಗಡೆ ಬಂದು ಲೂಸನ್ನು ಕ್ಲಿಯರ್ ಮಾಡ್ತೀವಿ ಸೇಫ್ಟಿಗೋಸ್ಕರ. ಅದಕ್ಕೋಸ್ಕರ ಹಗ್ಗ ಇರ್ತದೆ, ಸ್ಲಿಂಗ್ ಅಂತ ಕರಿತೀವಿ. ಇದು ಸ್ಲಿಂಗ್ ಅಂತ ಕರಿತೀವಿ, ಸೇಫ್ಟಿ ಬೆಲ್ಟ್. ಓಪನ್ ಕಾಸ್ಟ್ ಮೈನ್ಸಲ್ಲಿ ಅಫ್ಕೋರ್ಸ್ ರಿಫ್ಲೆಕ್ಟರ್ ರೇಡಿಯರ್ ಇರ್ತದೆ, ಮೈನ್ಸ್ ಬೂಟ್ ಇರ್ತದೆ. ಯಾಕಂದರೆ ಹಾರ್ಡ್ ವರ್ಕ್, ಸೇಫ್ಟಿ ಬೂಟ್ಸ್ ಇರಲೇಬೇಕು. ಕಾಲ ಮೇಲೆ ಕಲ್ಲು ಏನಾದ್ರು ಬಿದ್ದರೆ ಅದಕ್ಕೋಸ್ಕರ ಸೇಫ್ಟಿ ಬೂಟ್ಸ್ ಇದಿರ್ತದೆ, ಗ್ಲೌಸ್ ಇರ್ತದೆ. ಸೊ ಇಷ್ಟೆಲ್ಲ ವಿ ಟೇಕ್ ಮ್ಯಾಕ್ಸಿಮಮ್ ರೆಸ್ಪಾನ್ಸಿಬಿಲಿಟಿ ಸರ್ ಮೈನಿಂಗ್. ಹೌದು ಸರ್. ಸೊ ಮಿನರಲ್ ತೆಗೆಯೋದ್ರಲ್ಲಿ ಮೈನಿಂಗ್ ಪೀಪಲ್ ಆರ್ ದಿ ರಿಯಲ್ ಪೀಪಲ್, ವಾರಿಯರ್ಸ್. ನಾವು ಕೆಳಗಡೆ ಹೋಗಿ ನಾವು ಸ್ಯಾಕ್ರಿಫೈಸ್ ಮಾಡಿ ಇಷ್ಟೊಂದು ಸೇಫ್ಟಿನ ನಾವು ಹಾಕ್ಕೊಂಡು ಹೋಗಿ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ತೆಗಿತೀವಿ ಸರ್. ಹೌದು ಸರ್. ಎವ್ರಿ ಆಸ್ಪೆಕ್ಟ್ ಫ್ರಮ್ ಟಾಪ್ ಟು ಬಾಟಮ್ ಈಸ್ ಅಪ್ರೂವ್ಡ್ ಬೈ DGMS. ಈವನ್ ಹೆಲ್ಮೆಟಿಂದ ಬೂಟ್ವರೆಗೂ ಡೈರೆಕ್ಟರ್ ಜನರಲ್ ಆಫ್ ಮೈನ್ ಸೇಫ್ಟಿ ಅವರು ಅಪ್ರೂವಲ್ ಮಾಡಿರುವಂತಹದ್ದು ನಾವು ಹಾಕೋದು. ನಾವಾಗಿ ಎಲ್ಲೇ ಕೊಂಡ್ಕೊಂಡು ಹಾಕಂಗಿಲ್ಲ. ಅಷ್ಟು ಸೇಫ್ಟಿ ಮೆಸರ್ಸ್ ನಾವು ಪ್ರಿಕಾಷನ್ಸ್ ನಾವು ಫಾಲೋ ಮಾಡ್ತೀವಿ ಮೈನಿಂಗಲ್ಲಿ. ಸರ್. ಡಿಪ್ಲೊಮಾ ಇನ್ ಮೈನಿಂಗ್ ಆ್ಯಂಡ್ ಮೈನ್ ಸರ್ವಿಂಗ್ ಸ್ಟೂಡೆಂಟ್ಸ್ ಆಫ್ಟರ್ ಕಂಪ್ಲೀಟಿಂಗ್ ದರ್ ಡಿಪ್ಲೊಮಾ 1 year ಫೀಲ್ಡಲ್ಲಿ ಟ್ರೈನಿಂಗ್ ತೊಗೋಬೇಕು ಸರ್. ಏನು ಸರ್ ಟ್ರೈನಿಂಗ್ ತೊಗೊಬೇಕು ಸರ್? ಟ್ರೈನಿಂಗ್ ಅಂದರೆ ಮೆಕನೈಸ್ಡ್ ಮೈನ್ಸಲ್ಲಿ, ನಾಟ್ ಎ ಸ್ಮಾಲ್ ಮೈನ್ ವೇರ್ ಫಸ್ಟ್ ಕ್ಲಾಸ್ ಮೈನ್ ಮ್ಯಾನೇಜರ್ ಇಸ್ ವರ್ಕಿಂಗ್, ವೇರ್ ಹೆವಿ ಎರ್ತ್ ಮೂವಿಂಗ್ ಮಿಷನರೀಸ್ ಡಿಪ್ಲಾಯ್ಡ್ ಅಂತ ಬಿಗ್ ಮೈನಿಂಗಲ್ಲಿ 1 year ಟ್ರೈನಿಂಗ್ ತೊಗೋಬೇಕು ಆಫ್ಟರ್ ಡಿಪ್ಲೊಮಾ. ಸೊ ಡಿಪ್ಲೊಮಾ ಸರ್ಟಿಫಿಕೇಟ್, 1 year ಟ್ರೈನಿಂಗ್ ಸರ್ಟಿಫಿಕೇಟ್, ಫಸ್ಟ್ ಸ್ಟೇಜ್ ಸರ್ಟಿಫಿಕೇಟ್. These 3 are compulsory. If the students want to work in underground mine, gas testing exam is compulsory. That is conducted by DGMS. ಸೊ ಇಷ್ಟೆಲ್ಲ ಸರ್ಟಿಫಿಕೇಟ್ ಇದ್ದ ಮೇಲೆ ಅವರು ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ಡೈರೆಕ್ಟರ್ ಜನರಲ್ ಆಫ್ ಮೈನ್ ಸೇಫ್ಟಿ ಧನ್ಬಾದ್ಗೆ ಪೋಸ್ಟ್ ಮಾಡಬೇಕು. ಅವರು ಕಾಂಪಿಟೆನ್ಸಿ ಸರ್ಟಿಫಿಕೇಟ್ ಕಳಿಸ್ತಾರೆ. ಆ ಸರ್ಟಿಫಿಕೇಟ್ ಹೆಸರು ಮೈನ್ ಫೋರ್ಮನ್ ಸರ್ಟಿಫಿಕೇಟ್ ಆಫ್ ಕಾಂಪಿಟೆನ್ಸಿ. ಫೋರ್ಮನ್. ಆ ಸರ್ಟಿಫಿಕೇಟ್ ಸಿಕ್ಕಿದ ಮೇಲೆ ಈಸ್ ಎಲಿಜಿಬಲ್ ಟು ವರ್ಕ್ ಆಸ್ ಎ ಮೈನ್ ಫೋರ್ಮನ್. Just merely completing diploma is not eligible to work as a mine foreman, sir. From that day only you are called as mine foreman. Before that you are a training foreman. Then you are authorized. You are eligible to carry out blasting work, every work. ಸೊ ನಮ್ಮಲ್ಲಿ ಡಿಪ್ಲೊಮಾ ಮಾಡಿದರೆ ಆ ಸರ್ಟಿಫಿಕೇಟ್ ಕೊಂಡ್ಕೊಳ್ಳೋಕ್ಕೆ ಎಕ್ಸಾಮ್ ಏನು ಬೇಕಾಗಿಲ್ಲ ಸರ್. ಓಕೆ ಸರ್. ವಿತೌಟ್ ಎಕ್ಸಾಮ್ ದೇ ಗಿವ್ ದ ಸರ್ಟಿಫಿಕೇಟ್. ಓಕೆ. ಸೊ ಡಿಪ್ಲೊಮಾ ಬೇರೆ ಡಿಪ್ಲೊಮಾ ಅಥವಾ ಸೈನ್ಸ್ ಸ್ಟೂಡೆಂಟ್ಸ್ MSc PhD ಏನೇ ಇರಲಿ, ಅಥವಾ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಸಿವಿಲ್ ಇರಲಿ, ಅಥವಾ ಅದರಲ್ಲಿ ಕೂಡ MTech ಅಂಥವೆಲ್ಲ ಮಾಡಿರಲಿ, ದೇ ವಿಲ್ ನಾಟ್ ಗೆಟ್ ದ ಫ್ರೀ ಸರ್ಟಿಫಿಕೇಟ್. ಸರ್. ದಿಸ್ ಬೆನಿಫಿಟ್ ಇಸ್ ಓನ್ಲಿ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ವಿತೌಟ್ ಎಕ್ಸಾಮ್. ಈ ವೈರ್ ಗಾಜಲ್ಲಿ ನಾನು ಕ್ಯಾಂಡಲ್ ಹಚ್ಚಿದ್ದೀರಾ, ಇಲ್ಲಿ ನೋಡ್ರಿ ಫ್ಲೇಮ್ ಮೇಲೆ ಬರೋಲ್ಲ. ಕರೆಕ್ಟ್. ನೋಡಿದ್ರ ಮೇಲೆ ಬರಲ್ಲ. ಇನ್ನೊಂದು ಬೆಸ್ಟ್ ಮೆಥಡ್ ಹಿಂಗೆ ಮಾಡ್ತೀನಿ ನೋಡ್ರಿ, ಒಳಗಡೆ ಬರುತ್ತಾ ಸರ್?
ಇಲ್ಲ ಬರ್ತಾ ಇಲ್ಲ ಬರಲ್ಲ. ಈ ಪ್ರಿನ್ಸಿಪಲ್ನ ನಾವು ಯೂಸ್ ಮಾಡ್ತೀವಿ. ಈಗ ಮೇಲೆ ನಾನು ಒಂದು ಪೇಪರ್ ಇಟ್ಟರೆ ಪೇಪರ್ ವಿಲ್ ನಾಟ್ ಕ್ಯಾಚ್ ಫೈರ್, ಯಾಕಂದರೆ ಅಲ್ಲಿ ಫೈರ್ ಇಲ್ಲ. ಸೊ ಇಲ್ಲಿ ಮೀಥೇನ್ ಇದೆ ಅಂದ್ಕೊಳ್ರಿ, ದಿಸ್ ಮೀಥೇನ್ ವಿಲ್ ನಾಟ್ ಕ್ಯಾಚ್ ಫೈರ್. ಓಕೆ ಸರ್. ಯಾಕಂದರೆ ಬೆಂಕಿ ಒಳಗಡೆ, ಫೈರ್ ಒಳಗಡೆ ಇದೆ, ಫ್ಲೇಮ್, ಕರೆಕ್ಟ್, ಆಚೆ ಫ್ಲೇಮ್ ಇಲ್ಲ. ಇಲ್ಲ ಕರೆಕ್ಟ್ ತಾನೆ ಸರ್? ಈಗ ನಾವು ಮೈನ್ಸಲ್ಲಿ ಇದ್ದೀವಿ ಅಂದ್ಕೊಂಬಿಡೋಣ, ಇವಾಗ ಈ ಸುತ್ತಮುತ್ತ ಮೀಥೇನ್ ಇದೆ ಅನ್ಕೊಂಡು ಮೀಥೇನ್ ವಿಲ್ ನಾಟ್ ಗೆಟ್ ಫೈರ್. ಕ್ಯಾಚ್ ಫೈರ್, ಕರೆಕ್ಟ್ ಸರ್. ಈ ಪ್ರಿನ್ಸಿಪಲ್ ನಾವು ಯೂಸ್ ಮಾಡ್ತೀವಿ ನಾವು ಇದರಲ್ಲಿ. ಸೊ ಇದು ಒಂದಕ್ಕೆ ಒಂದಿದ್ರೆ ಏನಾದರೂ ಫೈಲರ್ ಆಗಿಬಿಟ್ರೆ ಅದಕ್ಕೋಸ್ಕರ 2 ವೈರ್ ಗಾಸ್ ಯೂಸ್ ಮಾಡ್ತೀವಿ. 2 ವೈರ್ ಗಾಸ್ ಯೂಸ್ ಮಾಡಿ ಇದು ಒಳಗಡೆ ಇಟ್ಟಿರ್ತೀವಿ ಸರ್. ಈಗ ಈ ಫ್ಲೇಮ್ ಸೇಫ್ಟಿ ಲ್ಯಾಂಪ್ ಇದೆ ಅಲ್ವಾ, ಈ ಒಳಗಡೆ ಏನಿದೆ ಸ್ವಲ್ಪ ಓಪನ್ ಮಾಡ್ತೀವಿ ಸರ್. ಸರ್ ಇದು ಫ್ಯೂಲ್ ವೆಸಲ್, ಬಾಟಮಲ್ಲಿ. ಹಾಂ ಸರ್. ನೆಕ್ಸ್ಟ್ ರಿಮೂವ್, ಇದು ಓಪನ್ ಮಾಡೋಕ್ಕೆ ಒಂದು ಟೂಲ್ ಇರುತ್ತೆ, ಸ್ಪಾನರ್ ಲೈಕ್. ಹಾಂ ಸರ್. ಇಲ್ಲಿ ಆಸ್ಬೆಸ್ಟಾಸ್ ಗ್ಯಾಸ್ಕೆಟ್ ಇದೆ ಸರ್. ಓಕೆ ಗ್ಯಾಸ್ಕೆಟ್. ಹಾಂ ಸರ್, ವಾಷರ್. ಇದು ಗ್ಲಾಸ್. ದಿಸ್ ಇಸ್ ಆಲ್ಸೋ ಅಪ್ರೂವ್ಡ್ ಬೈ DGMS. ಇಲ್ಲಿ DGMS ಸೀಲ್ ಇದೆ ನೋಡಿರಿ ಸರ್, ಇಲ್ಲಿ ಇಲ್ಲಿ DGMS ಸೀಲ್ ಇದೆ. ಹೌದು ಸರ್, ಡೈರೆಕ್ಟರ್ ಜನರಲ್ ಆಫ್ ಮೈನ್ ಸೇಫ್ಟಿ ಅಂತ. ಹಾಂ ಸರ್. ಆಮೇಲೆ ವೈರ್ ಗಾಸ್, ಇನ್ನರ್ ವೈರ್ ಗಾಸ್. ಇದು ಇನ್ನರ್ ವೈರ್ ಗಾಸ್. ಮುಂಚೆ ಒಂದು ಆಸ್ಬೆಸ್ಟಾಸ್ ಗ್ಯಾಸ್ಕೆಟ್. ಇಲ್ಲಿ ಕೂಡ ಒಂದಿದೆ, ಇದು ಹೋಗ್ಬಿಟ್ಟಿದೆ. ಈ ಗ್ಯಾಸ್ಕೆಟ್ ಅದ ಮೇಲೆ ಗ್ಲಾಸ್ ಸೀಟ್ ಆಗುತ್ತೆ, ಇದ್ರ ಮೇಲೆ ಇದು ಬರುತ್ತೆ. ಕರೆಕ್ಟ್ ಸರ್. ಅಂದರೆ ಎಕ್ಸ್ಟರ್ನಲ್ ಗ್ಯಾಸಸ್ ಯಾವುದೂ ಸಹ ಒಳಗಡೆ ಹೋಗಬಾರ್ದು ಅಂತ. ಟು ಗಿವ್ ಫರ್ದರ್ ಏರ್ ಟೈಟ್ಗೆ. ದಿಸ್ ಇಸ್ ಆಸ್ಬೆಸ್ಟಾಸ್ ಸರ್, ಆಸ್ಬೆಸ್ಟಾಸಲ್ಲಿ ಮಾಡಿರೋದು. ಇದು ತುಂಬ ಎವ್ರಿ ಪಾರ್ಟ್ ಇಸ್ ಇಂಪಾರ್ಟೆಂಟ್ ಸರ್. ಹೌದು. ದಿಸ್ ಇಸ್ ಇನ್ನರ್ ವೈರ್ ಗಾಸ್, ದಿಸ್ ಇಸ್ ಔಟರ್ ವೈರ್ ಗಾಸ್. ಯಾಕಂದರೆ ಒಂದಿದ್ರೆ ಸೇಫ್ಟಿ ಇಲ್ಲ ಅಂತೇಳಿ 2. ಇದು ಬೋನೆಟ್, ಹ್ಯಾಂಡಲ್. ಇದು 5 ಸ್ಟ್ಯಾಂಡ್ ಇರುತ್ತೆ. ಇದು ಮ್ಯಾಗ್ನೆಟಿಕ್ ಲಾಕಿಂಗ್ ಸಿಸ್ಟಮ್. ಇದು ಒಳಗಡೆ ಲಿವರ್ ಹೋಗ್ಬಿಟ್ರೆ ಓಪನ್ ಮಾಡೋಕ್ಕಾಗೋದಿಲ್ಲ. ಕರೆಕ್ಟ್, ಲಾಕ್ ಆಗುತ್ತೆ. ಆಗ ಆ ಲಿವರಲ್ಲಿ ಮ್ಯಾಗ್ನೆಟ್ ಕೊಟ್ಟಾಗ ಓಪನ್ ಆಗುತ್ತೆ, ಓಪನ್ ಮಾಡ್ಕೊಳ್ಳಿ. ಆಗಲೇ ಇಂಥ ಟೆಕ್ನಾಲಜಿ ಸಿಂಪಲ್ ಆದರೂ ಸೇಫ್. ಮತ್ತೆ ಇದು ತಗೋಬೇಕು. ಇಲ್ಲಿ ಒಳಗಡೆ ಏರ್ ಬರಲ್ಲ ನೋಡ್ಬೋದು. ಇಲ್ಲಿ ಏರ್ ಬರುತ್ತಲ್ಲ, ವೆಂಟಿಲೇಷನ್ ಒಳಗಡೆ ಹೋಗುತ್ತೆ, ಇಲ್ಲಿ ಆಚೆ ಬರುತ್ತೆ. ಸೊ ಫಸ್ಟ್ ವೈರ್ ಗಾಸ್, ನೆಕ್ಸ್ಟ್ ಸೆಕೆಂಡ್ ವೈರ್, ಇನ್ನರ್ ವೈರ್ ಗಾಸ್, ಗ್ಲಾಸ್, ಅಷ್ಟೇ ಸರ್. ದಿಸ್ ಕಾಂಪಸ್, ಮ್ಯಾಗ್ನೆಟಿಕ್ ಕಾಂಪಸ್, ಮೈನರ್ಸ್ ಡಯಲ್ ಅಂತ. ಮೈನರ್ಸ್ ಡಯಲ್. ಇಟ್ ಗಿವ್ಸ್ ಬೇರಿಂಗ್, ಮೆರಿಡಿಯನ್. ಪಕ್ಕಾ ಸರ್. ನಾವೆಲ್ಲ ಆ ಕಾಲದಲ್ಲಿ ಡಿಪ್ಲೊಮಾ ಮಾಡಿದ್ದು ಇದರಲ್ಲಿ ಸರ್ವೇಯಿಂಗ್. ನಾರ್ತ್ ಡೈರೆಕ್ಷನ್ ಕಂಡುಹಿಡಿಬಹುದು, ಆಂಗಲ್ ಕಂಡುಹಿಡಿಬಹುದು, ಆಲ್ ಸರ್ವೇಯಿಂಗ್ ಕ್ಯಾಲ್ಕುಲೇಷನ್ ಸರ್. ಇದರಲ್ಲಿ ಸರ್ವೇಯಿಂಗ್ ಕ್ಯಾಲ್ಕುಲೇಷನ್. ಓಲ್ಡೆಸ್ಟ್ ಸರ್ವೆ ಇನ್ಸ್ಟ್ರೂಮೆಂಟ್, ಮೈನಸ್ ಡಯಲ್. ಹಾಂ ಸರ್. ಅಂಡರ್ಗ್ರೌಂಡ್ ಮೈನ್ಸಲ್ಲಿ ಆಫ್ಟರ್ ಸರ್ಟನ್ ಡೆಪ್ತ್ ಗಾಲಿ ಒಳಗಡೆ ಅದಾಗಿ ಹೋಗಲ್ಲ ಸರ್. ಕರೆಕ್ಟ್ ಸರ್. ವಿ ಹ್ಯಾವ್ ಟು ಮೇಕ್ ಸಮ್ ಅರೇಂಜ್ಮೆಂಟ್ಸ್. ಹೌದು. ದೊಡ್ಡ ಫ್ಯಾನ್ ಇಟ್ಟು ಗಾಲಿನ ಸಕ್ ಮಾಡಿ ಅಂಡರ್ಗ್ರೌಂಡ್ ಕಳಿಸ್ಬೇಕು. ಹಾಂ ಸರ್. ಕಳಿಸಿದ ಮೇಲೆ ಗಾಲಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡಬೇಕು ಆ ವ್ಯವಸ್ಥೆ ನಾವು ಮಾಡಬೇಕು ಅಂಡರ್ಗ್ರೌಂಡ್ ಮೈನ್ಸಲ್ಲಿ. ಅದಾಗಿ ಹೋಗಲ್ಲ. ಎಲ್ಲೋ ಒಂದು ಕಡೆ ಒಬ್ರು ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿವರೆಗೂ ಗಾಳಿ ಆಕ್ಸಿಜನ್ ರೀಚ್ ಆಗಬೇಕು. ಅಲ್ಲಿ ರೀಚ್ ಆದಮೇಲೆ ಕೆಲವು ಕಡೆ ಕಂಪ್ರೆಸರ್ ಕೆಲಸ ಮಾಡ್ತಾ ಇರುತ್ತೆ, ಕೆಲವು ಕಡೆ ಪಂಪ್ ಕೆಲಸ ಮಾಡ್ತಾ ಇರುತ್ತೆ. ಇವುಗಳಿಗೆಲ್ಲ ಗಾಳಿ ಬೇಕೇ ಬೇಕು, ಆಕ್ಸಿಜನ್ ಬೇಕಾಗ್ತದೆ. ಹೀಟ್ ಡಿಸಿಪೇಟ್ ಆಗಲಿಕ್ಕೆ ಬೇಕು, ಮನುಷ್ಯರಿಗೆ ಇದಕ್ಕೆ ಬೇಕು, ಬ್ರೀತಿಂಗ್ಗೆ ಬೇಕು ಆಕ್ಸಿಜನ್. ಸೊ ವಿ ಸಪ್ಲೈ ಏರ್, ನಾಟ್ ಓನ್ಲಿ ಫಾರ್ ದ್ಯಾಟ್. ಟೆಂಪ್ರೇಚರ್ ಕಮ್ಮಿ ಮಾಡೋಕ್ಕೆ. ಹೌದು, ಅದಕ್ಕೂ ಟೆಂಪ್ರೇಚರ್. ನಾವು ಡೆಪ್ತ್ ಹೋಗ್ತಾ ರಾಕ್ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಎವ್ರಿ 68 ಮೀಟರ್ 1 ಡಿಗ್ರಿ ಸೆಂಟಿಗ್ರೇಡ್ ರೈಸಿಂಗ್ ಟೆಂಪರೇಚರ್ ಇನ್ KGF. ಓಕೆ ಸರ್. ಆ್ಯಂಡ್ ದಿಸ್ ವೇರೀಸ್ ಪ್ಲೇಸ್ ಟು ಪ್ಲೇಸ್. ದಿಸ್ ವಾಟ್ ವಿ ಕಾಲ್ ಇಟ್ ಆಸ್ ಜಿಯೋಥರ್ಮಿಕ್ ಗ್ರೇಡಿಯಂಟ್ ಅಂತ ಕರಿತೀವಿ. ಜಹರಿಯಾ ಕೋಲ್ ಫೀಲ್ಡ್ ಅಲ್ಲಿ 47 ಸಮಥಿಂಗ್ ಲೈಕ್ ದಟ್. ಸೊ ಅಷ್ಟು ಮೀಟರ್ ಹೋದ್ಮೇಲೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜನರಲಿ ಅಪ್ ಟು 15 ಮೀಟರ್ ಕಾಮನ್ ಇರುತ್ತೆ, ಸೇಮ್ ಇರುತ್ತೆ ಟೆಂಪರೇಚರ್. ಆಫ್ಟರ್ 15 ಮೀಟರ್ ಫ್ರಮ್ ಸರ್ಫೇಸ್ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇರ್ತದೆ. ಸೊ ನೀವು ಗಾಲಿ ಕಳಿಸಿಲ್ಲ ಅಂದರೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ಎಷ್ಟು ಗಾಲಿ ಕಳಿಸ್ತೀವಿ ಅದನ್ನು ಕಂಡುಹಿಡಿಯಕ್ಕೆ ವೆಲಾಸಿಟಿ, ಅನಿಮೋಮೀಟರ್ ವೆಲಾಸಿಟಿ. ಈಗ ಗಾಲಿ ಮೆತ್ತಿಗೆ ಫ್ಲೋ ಆದರೆ ಕೂಡ ವಿ ವಿಲ್ ಫೀಲ್ ಇನ್ಕಂಫರ್ಟ್ ಸರ್, ಕೆಲಸ ಮಾಡೋಕ್ಕಾಗಲ್ಲ. ಜಾಸ್ತಿ ಬೀಸಿದ್ರೂ ನಾವು ಸುಸ್ತಾಗ್ಬಿಡ್ತೀವಿ. ಹೌದು. ಸೊ ಸರ್ಟೆನ್ ವೆಲಾಸಿಟಿಯಲ್ಲಿ ಫ್ಲೋ ಆಗಬೇಕು. ಕರೆಕ್ಟ್. ಅದನ್ನು ಕಂಡುಹಿಡಿಯಬೇಕು ವೆಲಾಸಿಟಿ. ನೋಡಿ, ಒಂದು ರೆವಲ್ಯೂಷನ್ಗೆ ಎಷ್ಟು ಹೋಗಿದೆ ಅಂತ ಈ ಮೀಟರ್ ಗೊತ್ತಾಗ್ಬಿಡ್ತಾಗ.
ಸೊ ಎಷ್ಟು ನಿಮಿಷಕ್ಕೆ ಎಷ್ಟು ಗಾಳಿ ಹೋಯ್ತು ಅಂತ ಗೊತ್ತಾಗ್ಬಿಡುತ್ತೆ. ನಾವೇನು ಮಾಡಬೇಕು, ನಿಧಾನವಾಗಿ ಆ ಏರಿಯಾ ಒಂದು ಟನಲ್ ಇದ್ದರೆ ಆ ಏರಿಯಾನ ನಿಧಾನವಾಗಿ ಕವರ್ ಮಾಡಬೇಕು ವಿತೌಟ್ ಎನಿ ಅಬ್ಸ್ಟ್ರಕ್ಷನ್. ಕವರ್ ಮಾಡಿದರೆ ಇಷ್ಟು ಸ್ಕ್ವೇರ್ ಮೀಟರ್ ಏರಿಯಾದಲ್ಲಿ ಇಷ್ಟು ಗಾಳಿ ಹೋಯ್ತು ವೆಲಾಸಿಟಿ. ಸೊ ವೆಲಾಸಿಟಿ ಮಲ್ಟಿಪ್ಲೈ ಬೈ ದಟ್ ಏರಿಯಾ ಇಟ್ ಗಿವ್ಸ್ ದ ಕ್ವಾಂಟಿಟಿ ಬಂದ್ಬಿಡ್ತು. ಒಂದು ನಿಮಿಷಕ್ಕೆ ಎಷ್ಟು ಗಾಳಿ ಹೋಯ್ತು ಅಂತ. ಅವಾಗ ಏನು ಸರ್ ಈ ಮೀಟರ್ಸ್? ಅನಿಮೋಮೀಟರ್. 6 ಕ್ಯೂಬಿಕ್ ಮೀಟರ್ ಪರ್ ಪರ್ಸನ್ ಇರಬೇಕು ಸರ್. ಮೈನ್ಸ್ ಒಳಗಡೆ ಆಕ್ಸಿಜನ್ ಪರ್ಸೆಂಟೇಜ್ 19%ಗಿಂತ ಜಾಸ್ತಿ ಇರಬೇಕು. ಓಕೆ. ಕಾರ್ಬನ್ ಡೈಆಕ್ಸೈಡ್ ಪರ್ಸೆಂಟೇಜ್ 0.5%ಗಿಂತ ಕಮ್ಮಿ ಇರಬೇಕು. ಮೀಥೇನ್ ಅದು 0.75%ಗಿಂತ ಕಮ್ಮಿ ಇರಬೇಕು. ಎಲ್ಲಿ ವರ್ಕಿಂಗ್ ಪ್ಲೇಸಲ್ಲಿ, ಫೇಸಲ್ಲಿ. ರಿಟರ್ನ್ ಏರ್ವೇನಲ್ಲಿ 1.25% ವರೆಗೆ ಇರ್ಬೋದು. ಕಾರ್ಬನ್ ಮೊನಾಕ್ಸೈಡ್ ಇಟ್ ಈಸ್ ಎ ವೆರಿ ಪಾಯ್ಸನಸ್ ಗ್ಯಾಸ್. 50 parts per million-ಗಿಂತ ಕಮ್ಮಿ ಇರಬೇಕು. ದಿಸ್ ಆರ್ ಆಲ್ ರೆಗ್ಯುಲೇಷನ್ ಸ್ಟ್ಯಾಂಡರ್ಡೈಸ್ಡ್ ಬೈ DGMS. ಅಂಡರ್ಗ್ರೌಂಡ್ ಮೈನಿಂಗ್ ಇಸ್ ದಿ ಟಫೆಸ್ಟ್ ಮೈನಿಂಗ್. ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ಆಲ್ವೇಸ್ ವಿ ಆರ್ ವರ್ಕಿಂಗ್ ಅಂಡರ್ ರಾಕ್. ಬಟ್ ಈ ಟೆಕ್ನಾಲಜಿ ಅಷ್ಟೇ ನಮಗೆ ಹೆಲ್ಪ್ ಮಾಡ್ತಾ ಇದೆ. ಇದು ಕಾಟಾ ಥರ್ಮಾಮೀಟರ್ ಅಂತ. ಕಾಟಾ ಥರ್ಮಾಮೀಟರ್ ಅಂದರೆ ಸರ್ ಇದರಲ್ಲಿ ಇದು ಒಂದು ಸ್ಟೆಮ್ ಲೈಕ್ ಎ ಥರ್ಮಾಮೀಟರ್ ಸ್ಟೆಮ್. ಇದರಲ್ಲಿ ಆಲ್ಕಹಾಲ್ ಇರುತ್ತೆ. ಇದೇನಾಗುತ್ತೆ, ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಆದರೆ ಈ ಆಲ್ಕಹಾಲ್ 35 ಮಾರ್ಕಿಂದ 38 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ರೈಸ್ ಆಗುತ್ತೆ, ಅದಕ್ಕಿಂತ ಮೇಲೆ ಹೋಗುತ್ತೆ. ಸೊ ನೀವು ಎಲ್ಲಿ ಮೈನ್ಸಲ್ಲಿ ಯಾವ ಪ್ಲೇಸಲ್ಲಿ ಕೂಲಿಂಗ್ ಪವರ್ ಕಂಡುಹಿಡಿಬೇಕು ಅಲ್ಲಿ ಇನ್ಸ್ಟ್ರೂಮೆಂಟ್ನ ತಗೊಂಡು ಹೋಗಿ ಇದು ಸ್ವಲ್ಪ ಬಿಸಿ ನೀರು ಏನೋ ಒಂದು ಹಿಟ್ಟು ಇದನ್ನು ರೈಸ್ ಮಾಡಿಸ್ಬಿಡ್ಬೇಕು. ಮಾಡಿಬಿಟ್ಟು ತೆಗೆದ್ಮೇಲೆ ಇಟ್ ಫಾಲ್ಸ್ ಡೌನ್. ಸೊ 38ಇಂದ 35ವರೆಗೂ ಇಳಿಲಿಕ್ಕೆ ಹೌ ಮಚ್ ಇಟ್ ಟೈಮ್ಸ್ ಟೇಕ್ಸ್ ಅಂತ ನೋಟ್ ಮಾಡಬೇಕು. ಅದು ಒಂದು ಫಾರ್ಮುಲಾ ಇದೆ. ಹಾಕಿದರೆ ಡೈರೆಕ್ಟ್ಲಿ ವಿಲ್ ಗೆಟ್ ದ ಕೂಲಿಂಗ್ ಪವರ್ ಆಫ್ ಏರ್. ಕೂಲಿಂಗ್ ಪವರ್ ಅಂದರೆ ಈಗ ಟೆಂಪ್ರೇಚರ್, ಹ್ಯೂಮಿಡಿಟಿ, ವೆಲಾಸಿಟಿ ಮೂರನ್ನ ಸಪ್ರೇಟಾಗಿ ಕಂಡುಹಿಡಿಯೋದು ಬದಲು ಈ ಒಂದೇ ಇನ್ಸ್ಟ್ರೂಮೆಂಟಲ್ಲಿ ಡೈರೆಕ್ಟ್ ಕಂಡುಹಿಡಿಬೋದು. ಜಾಯಿಂಟ್ ಎಫೆಕ್ಟ್ ಆಫ್ ಟೆಂಪರೇಚರ್, ಹ್ಯೂಮಿಡಿಟಿ ಆ್ಯಂಡ್ ವೆಲಾಸಿಟಿ ಆಫ್ ಏರ್ ಮೂರು ಸೇರಿ ಕೂಲಿಂಗ್ ಪವರ್ ಅನ್ನೋ ಒಂದು ನಂಬರಲ್ಲಿ ನಾವು ಕಂಡುಹಿಡಿಬೋದು.